ಹಿಂದೆ ಹೋಗು. ಅಮ್ಮ 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 ಬಿಟ್ಟೋಗ್ಬೇಡ ಮಮ್ಮಿ, ಬಿಟ್ಟೋಗ್ಬೇಡ ಮಮ್ಮಿ. ಇಷ್ಟು 4 ವರ್ಷ ಆಯಿತು ನನ್ನ ಆಶ್ರಮಕ್ಕೆ ತಾಯಿ ಬಂದು. ಇವಾಗ ಅವ್ರ ದೊಡ್ಡಪ್ಪ ಆಂಬುಲೆನ್ಸ್ ಕಳಿಸ್ತೀನಿ, ಸಾಗರಕ್ಕೆ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಅದು ಯಾವ ಥರ ಇದೆ ನಮ್ಮ ಪರಿಸ್ಥಿತಿ. ಆ ಕಡೆಯಿಂದ ತಗೋಪ್ಪ, ಆ ಕಡೆಯಿಂದ ತಗೋ. ಬರ್ಕೋ. ಅಪ್ಪ ಚಾಕು ಕೊಡ್ರಿ ಒಂಚೂರು. ಬೆಡ್ ಬರಬೇಕಾ? ಬಿಡಮ್ಮ, ಇಲ್ಲ ಕೊಡಿ. ಆಯ್ತು.
में काम है। नहीं ढांकना नहीं अभी तो थोड़ी देर के लिए ढांक देंगे, मक्खी बैठी थी खोल लेगा फिर। ऐसा क्या वीडियो चल रहा है ऐसा कर रहा है। ಸ್ನೇಹಿತರೆ ನಮಸ್ತೆ. ಮೊನ್ನೆ ನೈಟು ವಿಡಿಯೋ ಹಾಕಿದೆ. ಪೂರ್ತಿ ನೈಟು ಅವತ್ತು ಆ ಹುಡುಗಿ ನಿದ್ದೆ ಮಾಡಿಲ್ಲ. ಆಸ್ಪತ್ರೆಗೆ ಕರ್ಕೊಂಡೋದ್ವಿ. ಇವಳು HIV ಪೇಷಂಟ್. 4 ವರ್ಷಗಳ ಹಿಂದೆ ಬೆಂಗಳೂರಿನ ಸ್ಮೈಲಿ ಪ್ರಾಜೆಕ್ಟ್ ಅವರು ನಮ್ಮ ಆಶ್ರಮಕ್ಕೆ ಕಳಿಸ್ಕೊಡ್ತಾರೆ ಈ ತಾಯಿನ. ತುಂಬ ಚೆನ್ನಾಗಿ ಆಕ್ಟಿವ್ ಆಗಿದ್ಲು. HIV ಪೇಷಂಟ್ ಅನ್ನೋ ಥರ ಮಾತ್ರೆ ತಗೊತಾ ಇದ್ಲು ಟೈಮ್ಗೆ. ಕಳೆದ ಒಂದು 3 ತಿಂಗಳಲ್ಲಿ ಒಂದ್ಸತಿ ನಾನು ಎಲ್ಲ ಚೆಕಪ್ ಮಾಡಿಸಿ ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದೆ. ಅಯ್ಯಮ್ಮ ಬಂದಾಗ ಅವ್ರು ದೊಡ್ಡಪ್ಪ ತಾಯಿ ತಂದೆ ಇಲ್ಲ, ದೊಡ್ಡಪ್ಪ ಸಾಕೊಂಡಿದ್ರು ಅಂತ ಹೇಳಿ ದೊಡ್ಡಪ್ಪ ನಂಬರ್ ಕೊಟ್ಟಿರ್ತಾರೆ. ಆ ದೊಡ್ಡಪ್ಪನಿಗೆ ಕಾಲ್ ಮಾಡಿದಾಗ ಅವ್ರಿಗೆ ಇರೋ ಕಾಯಿಲೆ ನೋಡಿ ಮನೇಲಿ ಯಾರು ಸೇರಿಸ್ಕೊಳ್ಳಲ್ಲ, ಬೇಡ ಅಂತ ಹೇಳ್ತಿದ್ದಾರೆ ಅಂತ ಹೇಳಿರ್ತಾರೆ ನನ್ನ ಹತ್ರ. ಯಾರು ಬೇಡ ಅಂದ್ರೂ ಪರವಾಗಿಲ್ಲ, ಕರ್ನಾಟಕ ಜನತೆ ಸಹಾಯದಿಂದ ನನ್ನ ಆಶ್ರಮ ನಡೀತಾ ಇದೆ, ಆ ಮಗಳು ನನ್ನ ಆಶ್ರಮದಲ್ಲಿ ಇರ್ತಾಳೆ ಬಿಡಿ ಅಂತ 4 ವರ್ಷದಿಂದ ಸಾಕ್ತಾ ಇರ್ತೀನಿ. ಇವತ್ತು ಬೆಳಗ್ಗೆ ತನ್ನ ದೇಹದ ಕೊನೆ ಯಾತ್ರೆಯನ್ನು ತಾಯಿ ಮುಗಿಸಿರ್ತಾಳೆ. ನಾನು ಅಟ್ಲೀಸ್ಟ್ ಅವ್ರಿಗೆ ಹೇಳಿದೆ, ನಾನು ಇನ್ಫಾರ್ಮ್ ಮಾಡಿದೆ, ನಾನೇ ದಫನ್ ಮಾಡಿದ್ರೆ ಕಷ್ಟ ಆಗ್ಬೋದೇನೋ, ಯಾಕಂದರೆ ಹಿಂದೆ ನನಗೆ ಆ ಥರ ಒಂದು ಅನುಭವ ಆಗಿತ್ತು. ಅದರಿಂದ ನಾನು ಹೇಳ್ತೀನಿ, ಆಂಬುಲೆನ್ಸ್ನ ಕಳಿಸ್ಕೊಡ್ತೀನಿ, ಬಾಡಿ ಕಳಿಸ್ಕೊಡಿ, ನಾನು ಬರೋಕ್ಕಾಗಲ್ಲ ಅಂತಾರೆ. ನಾನು ಬಾಡಿ ಕೊಡಲ್ಲ, ಇಷ್ಟು ದಿನ ಸಾಕಿದ್ದೀನಿ, ಅವತ್ತೇ ಬರಲ್ಲ ಹೆಂಗೆ ಅಂತ ಕೇಳಿದಾಗ ಅವರು ಇಲ್ಲ ಅಮ್ಮ ಕಳಿಸ್ಕೊಡಿ, ರಿಕ್ವೆಸ್ಟ್ ಮಾಡ್ತೀನಿ. ಇವಾಗ ನಾನು ಕಳಿಸಿಲ್ಲ ಅಂದರೂ ಒಂಥರ ಪ್ರಾಬ್ಲಮ್ ಆಗ್ಬೋದು. ಯಾವುದಕ್ಕೂ ನಾವು ಹೆದರದೆ ಜೀವನ ಮಾಡ್ತೀವಿ. ಆದರೂ ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ಅವರ ಕುಟುಂಬದ ಜೊತೆ ಅನಾಥವಾಗಿ ಈ ತಾಯಿ ದೇಹ ಶವ ಸಂಸ್ಕಾರ ಆಗೋದು ನಂಗೆ ಇಷ್ಟ ಅಲ್ಲ. ತುಂಬ ಆಕ್ಟಿವ್ ಆಗಿದ್ದಂಥವಳು. ಅದರಿಂದ ಸಾಗರಕ್ಕೆ ಇವತ್ತು ಗಾಡಿನ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರ ಗಾಡಿ ಜೊತೆಗೆ ಈ ತಾಯಿಯ ಮೃತದೇಹವನ್ನು ಅವರ ಹುಟ್ಟೂರಿಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಸಾಧ್ಯ ಆದರೆ ನೀವು ಬನ್ನಿ ಅಂತ ಹೇಳಿದ್ರು. ನಾನು ಅಷ್ಟು ದೂರ ಹೋಗಿ ಬರಲಿಕ್ಕೆ ಕಷ್ಟ ಅನ್ನಿಸ್ಬೋದು ಅಂತ ಅವ್ರ ಕಡೆಯಿಂದ ಒಂದು ಲೆಟರ್ನ ತಗೊಂಡು ಬರೆಸ್ಕೊಂಡು ವಾಟ್ಸಪ್ ಮಾಡಿದ್ದಾರೆ. ನಾನು ತಾಯಿನ ಮೃತದೇಹನ ಅವರ ಕುಟುಂಬಕ್ಕೆ ಇವತ್ತು ಸೇರಿಸ್ತಾ ಇದ್ದೀನಿ. ನನ್ನಿಂದ ಇಷ್ಟೇ ಮಾಡಲಿಕ್ಕಾಗೋದು, ಬೇರೆ ಇನ್ನೇನಂತೂ ಮಾಡಲಿಕ್ಕಾಗಲ್ಲ. ಅವ್ರ ಪ್ರಾಣ ಉಳಿಸ್ಲಿಕ್ಕೆ ನಾನು ದೇವರು ಅಲ್ಲ, ನಾನೊಂದು ಸಾಮಾನ್ಯ ಮಹಿಳೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನನಗೆ ತುಂಬ ದುಃಖ ಇದೆ, ಯಾಕಂದರೆ ಮೊನ್ನೆ ರಾತ್ರಿ ನೋಡಿದ್ರಿ, ಎನಿ ಟೈಮ್ 24 ಗಂಟೆ ಅಮ್ಮ ಅನ್ನೋದ್ಬಿಟ್ರೆ ನನ್ನ ಜೊತೆ 24 ಗಂಟೆ ಇರೋಂಥ ಹೆಣ್ಮಕ್ಳು. ಮಾನಸಿಕ ರೋಗಿ ಆಗಿರ್ಬೋದು, ಆದರೆ ಅವಳಲ್ಲಿ ಕೆಲವು ಆಕ್ಟಿವಿಟಿ ಗುಣಗಳು ಚೆನ್ನಾಗಿದ್ವು. ತುಂಬ ನನಗೆ ದುಃಖ ಆಗುತ್ತೆ, ಮನಸ್ಸಿಗೆ ಭಾರವಾದ ಮನಸ್ಸಿನಿಂದ ನಾನು ತಾಯಿನ ಇವತ್ತು ಅವ್ರ ಕುಟುಂಬದ ಜೊತೆ ಕಳಿಸ್ತಾ ಇದ್ದೀನಿ. ಆಂಬುಲೆನ್ಸ್ ಬಂದಿಲ್ಲ, ನಮ್ಮ ಕರ್ತವ್ಯ ನಾವು ಮಾಡಬೇಕು ಅಂತ ಮಾಡಿದ್ದೀವಿ. ನಮಗೆ ಸಪೋರ್ಟ್ ಮಾಡ್ತಿರುವಂಥ ಕರ್ನಾಟಕ ಜನತೆಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ವೀಡಿಯೋಸ್ನ ಶೇರ್ ಮಾಡಿ. ಇವತ್ತು ಈ ತಾಯಿ ಮೃತದೇಹ ಸಾಗರಕ್ಕೆ, ಅವರ ದೊಡ್ಡಪ್ಪನ ಅವ್ರ ಊರ ಹೆಸರು ಕೂಡ ನಮಗೆ ತಿಳಿಸಿಲ್ಲ, ಸಾಗರ ಅನ್ನೋದು ಬಿಟ್ಟರೆ. ಅವ್ರ ಗಾಡಿನ ಕಳಿಸಿದಾಗ ಗಾಡಿ ಜೊತೆ ನಾನು ತಾಯಿ ಮೃತದೇಹನ ಕಳಿಸ್ಕೊಡ್ತೀನಿ ಅಂತ ಇಷ್ಟಪಡ್ತೀನಿ. ಧನ್ಯವಾದಗಳು.